ಕಳೆದ ಹಲವು ವರ್ಷಗಳಿಂದ ಈ ಒಂದು ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 17ರ ಆಶ್ರಯ ಕಾಲನಿ ಮತ್ತು ವಿದ್ಯಾನಗರ ಬೆಳ್ಳಿ ಬೆಳಕು ಕಾಲೋನಿಗಳಲ್ಲಿ ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನನಿತ್ಯ ಮಹಿಳೆಯರು ನೀರಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇಲ್ಲಿ ಅಧಿಕಾರಿಗಳು, ಶಾಸಕರು ಯಾವುದೇ ರೀತಿಯಾದಂತಹ ಕ್ರಮ ತೆಗೆದುಕೊಳ್ಳದೆ ಸುಮ್ಮನಾಗಿದ್ದಾರೆ. ಈ ಒಂದು ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿರುವ ಜನರು ನೀರಿಗಾಗಿ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ನೀರಿನ ಸಮಸ್ಯೆ ಬಗೆಹರಿಸಬೇಕಂತ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ವಿನೂತನವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಮಹಿಳೆಯರು ಮತ್ತು ಯುವಕರು ಸೇರಿದಂತೆ ಅನೇಕರು ಕೊಡ ಮತ್ತು ಕಸ ಗುಡಿಸುವ ಬಾರಿಗೆ ಹಿಡಿದು ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ಪ್ರತಿಭಟನೆಗೆ ಮುಖ್ಯ ಕಾರಣ ಅಂತ ಅಂದರೆ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಚಿಂಚೋಳಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 17ರ ಆಶ್ರಯ ಕಾಲೋನಿ ಮತ್ತು ವಿದ್ಯಾನಗರ ಬೆಳ್ಳಿ ಬೆಳಕು ಕಾಲೋನಿಗಳಲ್ಲಿ ದಿನಕೂಲಿಕಾರರು, ಹಿಂದುಳಿದವರು ಮತ್ತು ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಕಾಲೋನಿಯಲ್ಲಿ ಬಹು ವರ್ಷಗಳಿಂದ ನೀರಿನ ಸಮಸ್ಯೆ ತಲೆ ಎತ್ತಿದೆ. ಆದರೆ ಇದರ ಬಗ್ಗೆ ಯಾರೊಬ್ಬರೂ ಕೂಡ ಅಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಇದರಿಂದ ದಿನನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಲ್ಲಿನ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಮಹಿಳೆಯರು ಹಿಡಿಶಾಪ ಹಾಕುತ್ತಿದ್ದಾರೆ. ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಭಾರತ ಮುಕ್ತಿ ಮೋರ್ಚಾದಿಂದ ನಡೆದ ಪ್ರತಿಭಟನೆಯಲ್ಲಿ ಅನೇಕ ಮಹಿಳೆಯರು ಭಾಗವಹಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪುರಸಭೆ ಅಧಿಕಾರಿಗಳಿಗೆ ನೀರು ಕೊಡದ ಅಧಿಕಾರಿಗಳಿಗೆ ಹೋರಾಟ ಸಮಯಕ್ಕೆ ಸರಿಯಾಗಿ ಕಳೆದ 2 ತಿಂಗಳಿನಿಂದ ನೀರು ಬಿಡದಿರ್ತಕ್ಕಂಥ ಚಿಂಚೋಳಿ ಪುರಸಭೆ ಅಧಿಕಾರಿಗಳ ನಡೆಗೆ ನೀರ್ ಬರಲ್ದ ಕಡೆಯಿಂದ 4-5 ವರ್ಷ ಐತ್ರಿ. ನೀರೇ ಇಲ್ರಿ, ಬರೋಬ್ಬರಿ ನೀರೇ ಬಿಡಲ್ರಿ, ತಗೋತಾರ್ರಿ. ನಾವ್ ಈ ಕೈಲೇ ಕಟ್ಟಿವಿ ನೋಡ್ರಿ. ಖರೆ ಅಂದು ಒಂದ್ ಹನಿ ನೀರ್ ಇಲ್ರಿ, ನಾವ್ ತಗೊಂಡಿವ್. ಖರೆ ನಮ್ಗೆ ನೀರೇ ಇಲ್ರಿ, ನೀರ್ ಬರಲ್ ಮತ್ತೆ 4-5 ವರ್ಷ ಐತ್ರಿ. ಮತ್ತೆ 4-5 ಬರ್ತೀವ್ರಿ ಅವಾಗ ಈಗ ಪೂರಾ ಕಡಿಮೆ ಆಗ್ಯದ್ರಿ. ನಮಸ್ಕಾರ. ಆಶ್ರಯ ಕಾಲೋನಿ 17ನೇ ವಾರ್ಡು, ಚಂದಾಪುರ್ ಲಿಟರ್ ಫ್ಲವರ್ ಹತ್ರ ನಮ್ಮ ಆಶ್ರಯ ಕಾಲೋನಿ. ಆ ಆಶ್ರಯ ಕಾಲೋನಿಯಲ್ಲಿ ಪ್ರತಿಯೊಂದು ಮಕ್ಕಳು ಸರ್ಕಾರಿ ಸ್ಕೂಲ್ಗೆ ಹೋಗ್ತಾರೆ. ನಾವು ಹೋಗಬೇಕಾದ್ರೆ 2 ಕಿಲೋಮೀಟರ್ ದೂರ ಸ್ಕೂಲ್ಗೆ. ನೀರಿಲ್ಲ, ನೀರಿನ ತಕ್ಲೀಫಿ. ನೀರು ಹ್ಯಾಂಗೆ ತುಂಬಬೇಕು, ಮಕ್ಕಳು ಹ್ಯಾಂಗೆ ಸ್ಕೂಲ್ಗೆ ಹೋಗ್ಬೇಕು, ಹೋಗಿ ಶಿಕ್ಷಣ ಹ್ಯಾಂಗೆ ಮಾಡ್ಬೇಕು, ಮಕ್ಕಳು ಹ್ಯಾಂಗೆ ಮುಂದುವರಿಬೇಕು. ಮಕ್ಕಳು ಯಾಕಮ್ಮ ಇಷ್ಟೊಂದು ಲೇಟ್ ಅಂತ ಮಕ್ಕಳಿಗೆ ಕೇಳಿದ್ರೆ, ಅಮ್ಮವ್ರೆ ಮೇಡಮವ್ರೆ ನಮ್ಮಲ್ಲಿ ನೀರಿನ ತಕ್ಲೀಫಿ. ನೀರು ಹೊದಿಬೇಕಾದ್ರೆ ಸಣ್ಣ ಮಕ್ಕಳು 8 ವರ್ಷದಿಂದ ಹಿಡಿದು ಮಕ್ಕಳು ಹೊದಿಬೇಕಾದ್ರೆ ಅವ್ರ ಕೈ ನೋವೇನು, ಬಾಯಿ ನೋವೇನು, ಕಾಲು ನೋವೇನು. ಅಲ್ಲಿ ಹೋಗ್ಬೇಕಾದ್ರೆ ಸ್ಕೂಲ್ನಾಗ ಹೋಗ್ಬೇಕಾದ್ರೆ, ಅಮ್ಮ ನನ್ನ ಹೋಮ್ವರ್ಕ್ ಆಗಿಲ್ಲ, ನನ್ನ ನೀರಿನಗೋಸ್ಕರ ನನ್ನ ತಕ್ಲೀಫ ಅಲ್ಲತ್ತವ. ನೀ ಏನೇ ಮಾಡು, ನೀ ಯಾವುದೇ ಹೋರಾಟ ಮಾಡು, ನೀ ಇಲ್ಲಿ ತನ ಮಾಡು, ದಿಲ್ಲಿ ತನ ಮಾಡು, ನಮಗೆ ನೀರು ತನ ಕೊಡು. ನಮ್ಮ ಮಕ್ಕಳು ಹೇಳೋದು ಈ ಸ್ಕೂಲ ಎಲ್ಲಿ ಗೋರ್ಮೆಂಟ್ ಈ ಸ್ಕೂಲ್ನಾಗ ನನ್ನ ಮಕ್ಕಳು ಓದೋದು 4 ಜನಕ್ಕೆ ಸಣ್ಣ ಹುಡುಗ 6 ವರ್ಷದ ಹುಡುಗ ಒಂದು ತೆಮಿಗೆ ನೀರು ತರಬೇಕಾದ್ರೆ ಆ ಮಕ್ಕಳಿಗೆ ಏನು ತ್ರಾಸು? ಕಾಲು ನೋವು, ಕೈ ನೋವು, ತಲೆ ನೋವು. ಪ್ರತಿಯೊಂದು ನಮ್ಮ ಆಶ್ರಯ ಕಾಲೋನಿಗೆ ಯಾವುದೂ ಕೇಳಲ್ಲ ನಾವು ನೀರು. ಪ್ರತಿಯೊಂದು ಈಗ ನಾನು ಒಂದು ಜೀವ ಹೊಲತ್ತ ನಾ ಮಾತಾಡ್ಲತ್ತೀನಿ, ನಂದೊಂದು ಜೀವ ಹೊಲತ್ತ ನಂದೊಂದು ಜೀವ ಕುಳಿಸ್ತೀರಿ. 16 ಜನ ಕುಳಿಸ್ರಿ. 16 ಜನಕ್ಕೆ ನಾನು ಬೇವಾಸ ಆದ್ರೆ ನನಗೆ ನೀರು ಹಾಕ್ತೀರಿ. 16 ಜನ ಮುದುಕರು ಹಾರ, ವಯಸ್ಸಾದವ್ರು ಹಾರ, ಬಿದ್ದವ್ರು ಹಾರ, ಎದ್ದವ್ರು ಹಾರ. ನಮ್ಮಲ್ಲಿ ಆಶ್ರಯ ಕಾಲೋನಿ ಬಡವ್ರು ಹಾರ, ಮಾಡ್ತಿನ ಜನ ಹಾರ. ಇವು ಮುಂಜಾನೆ ಹೇಳ್ಬೇಕಾದ್ರೂ 9 ಗಂಟೆಗೆ ಎಲ್ಲಿಗೆ ಹೋಗ್ತಾರ? ಕೂಲಿ ಮಾಡಕ್ಕೆ ಹೋಗ್ತಾರ, ನಾಲಿ ಮಾಡ್ಲಕ್ಕೆ ಹೋಗ್ತಾರ. ಪ್ರತಿಯೊಂದು ಕೆಲಸ ಬಿಟ್ಟು ನೀರಿನಗೋಸ್ಕರ ಅಲ್ಲಿ ದಾಳತ್ತಾರ.
ಇದಕ್ಕೋಸ್ಕರ ನಾವು ಅಂತೀವಿ ನೋಡ್ರಿ. ಯಾವ ಬೋರ್ವೆಲ್ ಇಲ್ರಿ, ಬೋರ್ವೆಲ್ ಕೇಳಿವ್ರಿ, ಬೋರ್ವೆಲ್ ಹಾಕಿಲ್ಲ, ಮಾಡಿಲ್ಲ ಮಾಡ್ಲಾರ್ದಗೋಸ್ಕರ ನಾಲಿದೊಳಗೆ ಕೊಟ್ಟಾರ್ರಿ, ಪೈಪ್ ಲೈನ್ ನಾಲಿದೊಳಗೆ ಕೊಟ್ಟಾರ. ಅವ್ ನಾಲಿದೊಳಗೆ ನೀರು ಕುಡಿದ್ರೆ ಮಕ್ಕಳಿಗೆ ಏನಾಗ್ಬೇಕು, ಆರೋಗ್ಯ ಏನಾಗ್ಬೇಕು ಹೇಳ್ರಿ, ಕೆಟ್ಟ ಹೋಗ್ತದ. ಆ ಕೆಟ್ಟ ಹೋಗೋದಗೋಸ್ಕರ ನಾವು ಕೈ ಜೋಡಿಸಿ ಹೇಳ್ತೀವ್ರಿ. ನಮ್ಮ ಆಶ್ರಯ ಕಾಲೋನಿ ನೀರಿಂದ ಸಮಸ್ಯೆ ಭಾಳ ಐತಿ. ಸುವರ್ಣ ರೀ. ಇವತ್ತು ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 17ನೇ ವಾರ್ಡ್ ನಂಬರ್ನಲ್ಲಿ ಕಳೆದ 2-3 ತಿಂಗಳಿಂದ ಕುಡಿಲಕ್ಕೆ ನೀರಿಲ್ಲ. ಇವತ್ತು ಅಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಿನಕೂಲಿಕಾರರು ಅಧಿಕ ಹೆಚ್ಚಿನಲ್ಲಿ ಇರ್ತಕ್ಕಂಥ ವಾರ್ಡು ಚುಂಚೋಳಿ ಪುರಸಭೆಯ 17 ಸಂಖ್ಯೆ ಇರ್ತಕ್ಕಂಥ ವಾರ್ಡು. ಅಲ್ಲಿ ದಿನ ಬೆಳಗಾದ್ರೆ ಸಾಕು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಇದ್ದೀವಿ ನಾವು. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳಿಗೆ ಹೊಟ್ಟೆಗೆ ತಲೆಯಿಟ್ಟು ಬೇಡ್ಕೊಂಡಿವಿ, ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿವಿ. ನಮ್ಮ ತಾಯಿದೇವರು ಎಲ್ಲರೂ ಹೋಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ತನೂ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಮುಂಜಾನೆ ಎಲ್ಲರೂ ಆಧಾರ್ ಕಾರ್ಡ್ಗಳು ಹಿಡ್ಕೊಂಡು ನಾವು ಬಸ್ಸಿನಿಂದ ಬಂದು ತಿಮ್ಮಾಪುರ ಸರ್ಕಲ್ನಿಂದ DC ಆಫೀಸ್ವರೆಗೆ ಅಲ್ಲಿನ ಅಧಿಕಾರಿಗಳು ನಮ್ಮ ಮಾತು ಕೇಳಲಾಗ್ಯಾರ. ಮಾನ್ಯ ಜಿಲ್ಲಾಡಳಿತದವರು ಕೂಡ ನಮ್ಮ ಕಡೆ ಗಮನ ಹರಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರ ಅಂಥೇಳಿ ನಾವು ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ತಮ್ಮ ಚಾನಲ್ಗಳ ಮೂಲಕ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ, ಏನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಭಾರತ ದೇಶದಲ್ಲಿ ನಾವು ನೀರು ಕೇಳತ್ತೀವಿ. ನಾವು ಅವರಿಗೆ ಅಭಿವೃದ್ಧಿ CC ರೋಡ್ ಕೇಳತ್ತಿಲ್ಲ, ಅವ್ರಿಗೆ ಚರಂಡಿ ಕೇಳತ್ತಿಲ್ಲ, ಅವ್ರಿಗೆ ನಾವು ಮನೆಗಳು ಕೇಳತ್ತಿಲ್ಲ, ಕುಡಿಲಕ್ಕೆ ನೀರು ಕೇಳತ್ತೀವಿ. ನಾವು ಇವತ್ತಿನ ದಿವಸ ಮಕ್ಕಳ ಜೊತೆ ಕುಟುಂಬ ಸಮೇತವಾಗಿ ನಾವು ಸುಮಾರು 84 ಕಿಲೋಮೀಟರ್ಲಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಬಂದು ನಾವು ಮನವಿ ಕೊಡ್ಲತ್ತೀವಿ. ಅದಕ್ಕೆ ಕೈಯಲ್ಲಿ ಖಾಲಿ ಕೊಡ ಹಿಡ್ಕೊಂಡು, ಕೈಯಲ್ಲಿ ಪೊರಕೆ ಹಿಡ್ಕೊಂಡು, ಈ ಕೈಯಲ್ಲಿ ಇಡ್ತಕ್ಕಂಥ ಸೊಡುಗಳು ನೀರು ಬಿಡಲಿಲ್ಲ ಅಂದ್ರೆ ಅವು ಮೈಮೇಲೆ ಕೂಡ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಚಾನಲ್ ಮೂಲಕ ಜಿಲ್ಲಾ ಆಡಳಿತಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ ಇದ್ರ ಬಗ್ಗೆ ನಾವು ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವ್ರಿಗೆ ನಮ್ಮ ತಾಯಿದೇರು ಕೂಡ ಫೋನ್ ಮಾಡ್ಯಾರ. ನಾವು ಕೂಡ ಫೋನ್ ಮಾಡಿ ಕೈ ಜೋಡಿಸಿ ಅವ್ರಿಗೆ ಮನವಿ ಮಾಡಿವಿ. ನೋಡಿ ಸರ್, ನೀವು ಗೆದ್ದಂಥ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಅದ, ಅದು ಪರಿಹಾರ ಮಾಡಲಾಗ್ಯಾರಂದ್ರೆ ನಾವು ಹೇಳ್ತೀವಿ, ನಾವು ಮಾಡ್ತೀವಿ, ನಾವು ನೋಡ್ತೀವಿ ಅಂತೇಳಿ ಭರವಸೆ ಕೊಟ್ಟರೆ, ಇದಕ್ಕೆ ಸಂಬಂಧಪಟ್ಟಂಗ ಇವತ್ತು DC ಮೇಡಮರಿಗೂ ಕೂಡ ಅವ್ರ ಗಮನಕ್ಕೂ ನಾವು ತಂದೀವಿ. ಸರ್ ನೋಡ್ರಿ ಮೇಡಮ್, ಅಲ್ಲಿರ್ತಕ್ಕಂಥ ತಾಯಿದೇರಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ ಭಾಳ ತೊಂದರೆ ಆಗ್ಲತ್ತದ. ಸಾಲಿಗೆ ಹೋಗ್ಬೇಕಂದ್ರೆ ಬಿ ಇವತ್ತು ಟೈಮ್ ಆಲತ್ತದ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಿ ಇವತ್ತು ಕೆಲಸದವ್ರು ಕರ್ಕೊಲಾಗ್ಯಾರ ನೀರಿನ ಸಲುವಾಗಿ. ನಾವು ಭಿಕ್ಷುಕರು ಹೆಂಗೆ ರೊಕ್ಕಕ್ಕಾಗಿ ಅಲ್ಲದಾಡ್ತಾರ, ಹಂಗೆ ಕೈದಾಗ ಕೊಡ ಹಿಡ್ಕೊಂಡು ಬೇರೆದವ್ರ ಮನೆ ಬಳಿ ಹೋಗಿ, ಬೇರೆದವ್ರ ಓಣಿಗೆ ಹೋಗಿ ನಾವು ನೀರು ಭಿಕ್ಷೆ ಬೇಡ್ಲತ್ತೀವಿ. ನೀವು ಇದ್ರ ಮುತುವರ್ಜಿ ವಹಿಸಿ ನೀರು ಬಿಡೋಂಥ ವ್ಯವಸ್ಥೆ ಮಾಡ್ಬೇಕಂದ್ರೆ ಮೊನ್ನೆ 2 ಅಧಿಕಾರಿಗಳಿಗೆ ಕಳಿಸ್ಯಾರ. ಅವರು ಕಳಿಸಿ ಸುಮ್ಮನೆ ಪಾರ್ಗಳು ಏನು ಏಕಿ ಮಾಡ್ದಂಗ ನೀರು ಸಣ್ಣ ಹೊಂಟವಲ್ಲಿ, ಅಲ್ಲಿ ತುಂಬಲಕ್ಕೂ ಆಗಲ್ದು, ಗೊಜ್ಜು ನೀರು ಕುಡ್ದಪ್ಲೆ ಆಲತ್ತದ. ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳು ಕೂಡಲೇ ಮುತುವರ್ಜಿ ವಹಿಸಿ ಇವತ್ತ ಆ ಏನು ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇರಲಿಲ್ಲ ಅಂತಂದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮನೆ ಎದುರು ನಾವು ಹೋಗ್ಬೇಕಾಗ್ತದೆ ಕೊಡ ತಗೊಂಡು. ಇವತ್ತ ಕಲಬುರಗಿ ಉಸ್ತುವಾರಿ ಆಗಿರ್ತಕ್ಕಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ತಮ್ಮ ಚಾನಲ್ ಮೂಲಕ ನಾವು ಅವ್ರಿಗೆ ಮನವಿ ಮಾಡ್ತೀವಿ. ನೋಡಿ ಸರ, ನೀವು ಏನು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅದ, ಅದಕ್ಕಾಗಿ ತಾವು ಕೂಡ ಇವತ್ತ ಮುತುವರ್ಜಿ ವಹಿಸಿ ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡಬೇಕು. ಹಳ್ಳಿದಾಗ ಹರ ಗಂಗೆ ಹರ ಏನು ಜಲಜೀವನ್ ಮಿಷನ್ ಮಾಡ್ಯಾರ. ಇವತ್ತು ತಾಲೂಕು ಆಡಳಿತದಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಚಿಂಚೋಳಿ ಪುರಸಭೆ ವಾರ್ಡ್ನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರಲಿಲ್ಲ ಅಂತಂದ್ರೆ ಇದು ಸರ್ಕಾರಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ಜಿಲ್ಲಾಡಳಿತಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ, ನಮ್ಮ ತಾಲೂಕು ಆಡಳಿತಕ್ಕೂ ಕೂಡ ನಾಚಿಕೆಗೇಡಿನ ಸಂಗತಿ ಅದ. ಅದಕ್ಕೆ ನಾವು ನೀರಿಗಾಗಿ ಏನು ಮಾಡ್ಲಕ್ಕೂ ಕೂಡ ತಯಾರಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ ಮಾರುತಿ ಗಂಜಗಿರಿ ಅಂತೇಳಿ.